ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ನಮ್ಮ ಬಾಲ್ಯದ ದಿನಗಳ ಬಗ್ಗೆ ಒಂದಿಷ್ಟು ಖುಷಿಯ ವಿಷಯಗಳನ್ನು ಮತ್ತು ಈಗಿನ ಮಕ್ಕಳ ಬಾಲ್ಯದ ದಿನಗಳನ್ನು ಹೋಲಿಸಿ ಅದನ್ನು ಸ್ವಲ್ಪ ಮಾತಾಡಬೇಕು ಅಂತ ಇದ್ದೀನಿ. ಹೌದಾ, ನಾವು ಚಿಕ್ಕವರಿರುವಾಗ ನೆನಪು ಮಾಡ್ಕೊಳ್ಳಿ, ರಜೆ ಬಂತು ಅಂದ ತಕ್ಷಣ ಆವತ್ತು ರಾತ್ರಿ ಎಲ್ಲ ನಮಗೆ ನಿದ್ದೆ ಹತ್ತಿರ್ತಿರ್ಲಿಲ್ಲ. ಬೆಳಕು ಕರೆದ್ರೆ ಬೇಗ ನಾನು ಅಜ್ಜಿ ಮನೆಗೆ ಹೋಗಬೇಕು, ತಾತನ ನೋಡಬೇಕು. ಹೌದಾ, ಅಜ್ಜಿ ಕೈ ರುಚಿನ ಸವಿಬೇಕು, ಅದೇ ಯೋಚನೆಯಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿದ್ದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಅಜ್ಜಿ ಮನೆಗೆ ಓಡಿ ಹೋಗ್ತಿದ್ವಿ. ಆ ಹಳ್ಳಿಯಲ್ಲಿರೋ ದೇವಸ್ಥಾನಗಳು, ಕೆರೆಗಳು, ಬೆಟ್ಟ ಗುಡ್ಡಗಳೇ ನಮಗೆ ಏನಾಗ್ತಿತ್ತು, ಪಿಕ್ನಿಕ್ ಸ್ಪಾಟ್ ಆಗ್ತಾಯಿತ್ತು. ಇಷ್ಟು ಚೆನ್ನಾಗಿ ಖುಷಿಯಿಂದ ಸಂತೋಷದ ದಿನಗಳನ್ನು ನಾವಲ್ಲಿ ರಜೆ ದಿನದಲ್ಲಿ ಕಳೀತಾ ಇದ್ವಿ. ಅದ್ರ ಜೊತೆಗೆ ಅಜ್ಜಿಯ ಕೈ ರುಚಿ, ನಿಜವಾಗ್ಲೂ ಆ ರುಚಿ ನಮಗೆ ಇವತ್ತಿಗೂ ಸಿಗ್ತಾ ಇಲ್ಲ. ನಾವೇನು ಹಾಕಿ ಮಾಡಿದರೂ ಸಹಿತ ಅಜ್ಜಿಯ ಕೈ ರುಚಿ ನಮ್ಮ ನಾಲಿಗೆ ಸವಿತಾ ಇಲ್ಲ, ಆ ರುಚಿಯನ್ನು ಮರಿತಾ ಇಲ್ಲ. ಅಷ್ಟು ಚೆನ್ನಾಗಿ ಅಜ್ಜಿ ಮಾಡಿಕೊಡ್ತಾ ಇರೋ ಒಂದು ಊಟ, ಚಿಗಳೆ. ಹೌದಾ, ಎಷ್ಟು ಚೆನ್ನಾಗಿ ಅಜ್ಜಿ ನಮಗೆಲ್ಲ ಮಾಡಿಕೊಡ್ತಾಯಿದ್ರು. ಮತ್ತು ಸಾಯಂಕಾಲ ಆಗ್ತಿದ್ದ ಹಾಗೆ ನಾವೇನು ಮಾಡ್ತಿದ್ವಿ, ರಾತ್ರಿ ಹೊತ್ತು ಮಾಳಿಗೆಗೆ ಹೋಗಿ ಅಲ್ಲಿ ಹತ್ತಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಆಟ ಆಡ್ತಿದ್ವಿ. ಮತ್ತು ಅಲ್ಲಿ ಕಾಣೋ ನಕ್ಷತ್ರಗಳನ್ನು, ಚಂದ್ರನನ್ನು ನೋಡ್ತಾ ಅದೇ ನಮ್ಮ ಒಂದು ಗ್ಯಾಲಕ್ಸಿ ಬೆಡ್ರೂಮ್ ಆಗ್ತಾ ಇರ್ತಿತ್ತು. ಜೊತೆಗೆ ಇರೋದು 4 ದಿಂಬು, ಅದರಲ್ಲಿ 8-10 ಜನ ನಾವೇನು ಮಾಡ್ತಿದ್ವಿ, ಗುದ್ದಾಡಿ ತಲೆ ಜೋಡಿಸ್ಕೊಂಡು ಮಲಗ್ತಾ ಇದ್ವಿ. ಎಲ್ಲರ ತಲೆಯೇ ಏನು ಸೇರಿ ಅದು ಕೆರೆತ ಆಗಿ ಬಾಧೆ ಆದರೂ ಸಹಿತ ಅದು ನಮಗೇನು ಅನ್ನಿಸ್ತಾ ಇದ್ದಿಲ್ಲ. ಎಷ್ಟೋ ಸಲ ಬಿದ್ದು ಕೈ ಕಾಲು ಹಣೆ ಗಾಯ ಮಾಡ್ಕೋತಾ ಇದ್ವಿ, ಅದರ ಪರಿವೇ ಇರ್ತಾ ಇದ್ದಿಲ್ಲ. ಹೌದಾ, ಕೈ ಕಾಲುಗೆ ಗಾಯ ಆದರೂ ಸಹಿತ ಮನಸ್ಸು ಸ್ವಚ್ಛಂದವಾಗಿ ಖುಷಿಯಿಂದ ಆಕಾಶದಲ್ಲಿ ಏನು ಮಾಡ್ತಾ ಇತ್ತು, ತೇಲಾಡ್ತಾ ಇತ್ತು ಅಲ್ವಾ. ಹೀಗೆ ಎಷ್ಟೊಂದು ಖುಷಿಯ ಬಾಲ್ಯದ ದಿನಗಳನ್ನು ನಾವು ಕಳೆದಿದ್ದೀವಿ. ನನಗೊಂದು ಅದು ಕವಿತೆ ಓದಿದ್ದಿನ ನೆನಪಾಗತ್ತಾ, ಮೇರಾ ನಯಾ ಬಚ್ಪನ್ ಗಯಾ ಲೇ ಗಯಾ ಸಾರೇ ಖುಷಿ ಹಮಾರ ಅಂತೇಳಿ. ತುಂಬ ಚೆನ್ನಾಗಿದೆ ಅದು ಪೋಯಮ್, ನಂಗೆ ಪೂರ್ತಿ ನೆನಪು ಬರ್ತಾ ಇಲ್ಲ, ಹಿಂದಿ ಪೋಯಮ್. ಹಾಗೆ ನಮ್ಮ ಬಾಲ್ಯ, ನಮ್ಮ ಎಲ್ಲ ಖುಷಿ, ನಮ್ಮೆಲ್ಲ ಸಂತೋಷದ ಕ್ಷಣಗಳನ್ನು ಅದ್ರ ಜೊತೆನೇ ಏನಾಯಿತು, ಕಿತ್ಕೊಂಡು ಹೋಯ್ತೋ ಏನೋ ಅಂತ ಅನ್ನಿಸ್ತಾ ಇದೆ. ನಾವು ಕಳೆದಂತಹ ಕೆಲವು ಬಾಲ್ಯದ ದಿನಗಳು ಈಗಿನ ನಮ್ಮ ಮಕ್ಕಳಿಗೆ, ಈಗಿನ ಪೀಳಿಗೆಗೆ ಆ ಥರ ಒಂದು ಸಂತೋಷದ ಕ್ಷಣಗಳು ಈಗಿನ ಮಕ್ಕಳಿಗೆ ಸಿಗ್ತಾ ಇಲ್ಲ. ಆ ಒಂದು ಖುಷಿ, ಆ ಒಂದು ನೆಮ್ಮದಿ, ಆ ಒಂದು ಆಟ ಯಾವ ಥರ ಆಟ ಆಡ್ತಿದ್ವಲ್ಲ, ಅದು ಔಟ್ಡೋರ್ ಗೇಮ್ ಯಾವುದು ಇಲ್ಲೇ ಇಲ್ಲ ಈಗಿನ ಮಕ್ಕಳಿಗೆ. ಕೈಯಲ್ಲಿ ಒಂದು ಮೊಬೈಲ್, ಟ್ಯಾಬ್ ಇರುತ್ತೆ. ಹೌದಾ, ಈಗ ನಾವು ಮಕ್ಕಳಿಗೆ ಖರ್ಚು ಮಾಡೋದು ಹೆಚ್ಚಾಗ್ತಾ ಇದೆ, ಆದರೆ ಖುಷಿ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಲ್ವಾ. ಅಪ್ಪ ಅಮ್ಮನಿಗೆ ರಜೆ ಬಂತು ಅಂತ ಹೇಳಿದ್ರೆ ಫಾರಿನ್ ಟ್ರಿಪ್ಪು, ಪಿಕ್ನಿಕ್ಕು ಈ ಥರ ಕರ್ಕೊಂಡು ಹೋಗೋದ್ರ ಮೂಲಕ ಅವರು ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಬಿಟ್ರೆ ಮಕ್ಕಳಿಗೆ ಸಿಗಬೇಕಾಗಿರೋ ನಿಜವಾದ ಸಂತೋಷ, ಆ ಒಂದು ಖುಷಿ, ಆ ಒಂದು ಬಾಲ್ಯ ಈಗಿನ ಮಕ್ಕಳು ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೌದಾ, ನಾವು ಚಿಕ್ಕವರಿದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಹೌದಾ, ಎದ್ದು ಬಿದ್ದು ಎಷ್ಟೊಂದು ಆಟಗಳು. ಅವಾಗ ಕುಂಟೆ ಪಿಲ್ಲೆ ಇರ್ತಿತ್ತು, ಕಣ್ಣ ಮುಚ್ಚೆ ಕಾಡೆ ಗೂಡೆ ಅಂತ ಆಡ್ತಿದ್ವಿ ಅಲ್ವಾ. ಕಲರ್ ವಾಟ್ ಕಲರ್ ಅದು ಆಡ್ತಾ ಇದ್ವಿ. ಕಳ್ಳ ಪೊಲೀಸ್ ಆಟ ಇತ್ತು, ಮತ್ತು ಮರಕೋತಿ ಆಟ ಇತ್ತು. ಹೌದಾ, ನಿಸರ್ಗದಲ್ಲಿ ಸಿಗುವ ಎಲ್ಲ ಒಂದು ಪ್ರಾಕೃತಿಕವಾಗಿ ಸಿಗುವ ಎಲ್ಲ ಹಣ್ಣುಗಳ ರುಚಿಯನ್ನು ನಾವು ನೋಡ್ತಾ ಇದ್ವಿ. ಹೌದಾ, ಮಾವಿನಕಾಯಿ, ಪೇರಲಕಾಯಿ, ಮತ್ತು ಅದೇನೋ ಕಾರಿ ಹಣ್ಣು ಇರ್ತಿತ್ತು, ಮತ್ತು ಹುಣಸಿಕಾಯಿ ಅಲ್ಲೇ ಜಜ್ಜಿ ಅದನ್ನು ಚಿಗಳಿ ಮಾಡ್ಕೊಂಡು ತಿಂತಾ ಇದ್ವಿ. ಹೌದಾ, ಎಷ್ಟೊಂದು ಖುಷಿಯ ಕ್ಷಣಗಳನ್ನು ನಾವು ಕಳೆದಿದ್ದೀವಿ. ಆದ್ರೆ ಈಗಿನ ಮಕ್ಕಳಿಗೆ ನಿಮ್ಮದೇನಾದರೂ ಒಂದು ಖುಷಿ, ನೀವು ರಜೆ ಹೆಂಗೆ ಕಳೆದ್ರಿ ಅದನ್ನು ಹೇಳ್ರಿ, ಅಥವಾ ಒಂದು 2 ಲೈನ್ ಅದರ ಮೇಲೆ ಒಂದು ಎಸ್ಸೆ ಬರೀರಿ, ಪ್ರಬಂಧ ಬರೀರಿ ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಯಾವ ಒಂದು ಖುಷಿ ಕ್ಷಣಗಳು ಅವರಿಗೆ ಸಿಗೋದೇ ಇಲ್ಲ. ಆ ಥರ ಈಗಿನ ಮಕ್ಕಳ ಪರಿಸ್ಥಿತಿ ಆಗಿದೆ. ಹಾಗಾಗೋದು ಬೇಡ. ಈಗಿನ ಮಕ್ಕಳು ಸಹಿತ ತಮ್ಮ ಬಾಲ್ಯವನ್ನು ಸವಿಯೋದಕ್ಕೆ ಏನು ಮಾಡೋಣ, ಅವಕಾಶವನ್ನು ಮಾಡಿಕೊಡೋಣ. ನಿಜವಾದ ಬಾಲ್ಯವನ್ನು ಅವ್ರು ಏನು ಮಾಡಲಿ, ಆನಂದಿಸಲಿ. ನಮ್ಮ ಬಾಲ್ಯ ಹೇಗೆ ನಾವು ಈಗಲೂ ನೆನಪು ಮಾಡ್ಕೋತಾ ಇದ್ದೇವಲ್ಲ, ಅದೇ ಥರ ನಮ್ಮ ಮಕ್ಕಳು ಸಹಿತ ಅವರ ಬಾಲ್ಯವನ್ನು ನೆನಪಿಟ್ಕೊಂಡು ಖುಷಿಯಿಂದ ಬೇರೆದವರಿಗೆ ಹೇಳೋ ಥರ ಅದು ಆಗಲಿ.
ಮತ್ತು ಈಗಿನ ಮಕ್ಕಳಿಗೆ ಸಂಬಂಧಗಳ ಒಂದು ಮೌಲ್ಯ ಬೆಲೆ ಗೊತ್ತಾಗ್ತಾ ಇಲ್ಲ. ಹೌದಾ? ಮಕ್ಕಳ ಮೇಲೆ ನಾವು ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ, ಆದರೆ ಸಂಬಂಧಗಳ ಬೆಲೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ತಿಳಿಸ್ಬೇಕು. ಸಮಯ ಸಿಕ್ಕಾಗೆಲ್ಲ ಸಂಬಂಧಿಕರ ಮನೆಗೆ, ಅಜ್ಜಿ ತಾತನ ಮನೆಗೆ ನಾವು ಕರ್ಕೊಂಡು ಹೋಗ್ತಾ ಇರಬೇಕು. ಹೌದಾ? ಹೀಗೆ ಒಂದು ಜೋಕು ಮೊನ್ನೆ ನೋಡಿದ್ದಂತ ಹೇಳಿದ್ರೆ, ಅಪ್ಪ ಮಗನಿಗೆ ಬೈತಾನೆ, ಏನು 3 ಹೊತ್ತು ಮೊಬೈಲ್ ಅಂತ ನೋಡ್ಕೊಂಡು ಕೂರ್ತೀಯ, ನಿನಗೆ ಯಾವುದು ಏನು ಜನರಲ್ ನಾಲೆಜೇ ಇಲ್ಲ, ಸಂಬಂಧಗಳ ಬಗ್ಗೆ ನಿನಗೇನೂ ಗೊತ್ತಿಲ್ಲ. ಹೌದಾ? ನಾನೊಂದು ಪ್ರಶ್ನೆ ಕೇಳ್ತೇನೆ, ಇವಾಗ ಉತ್ತರ ಹೇಳು ಅಂತ ತಂದೆ ಮಗನಿಗೆ ಕೇಳ್ತಾರೆ. ಮಗ ಮೊಬೈಲ್ ನೋಡ್ತಾನೆ, ಕೇಳಪ್ಪ ಅಂತ ಹೇಳ್ತಾನೆ. ಆವಾಗ ಭಾವನ ತಂಗಿ ಏನಾಗ್ತಾಳೆ ಅಂತ ಅಪ್ಪ ಪ್ರಶ್ನೆ ಮಾಡ್ತಾನೆ. ಹೌದಾ? ಇವನು ಯೋಚನೆ ಮಾಡ್ದ ಭಾವನ ತಂಗಿ ಪಂಚರಂಗಿ ಆಗ್ತಾಳೆ ಅಂತ ಉತ್ತರ ಕೊಟ್ಟ. ಎಲ್ಲರೂ ಬಿದ್ದು ನಕ್ಕಿದ್ದು. ಆ ಥರ ಉತ್ತರ ಯಾಕೆ ಬಂತು ಆ ಮಗುವಿನ ಬಾಯಲ್ಲಿ ಅಂತ ಹೇಳಿದ್ರೆ, ಅವನು ಯಾವಾಗಲೂ ಸಂಬಂಧಿಕರಲ್ಲಿ ಅವನು ಬೆರ್ತಿರಲ್ಲ, ಯಾವ ಸಂಬಂಧ ಏನಾಗುತ್ತೆ ಅಂತ ಅವ್ನಿಗೆ ಗೊತ್ತಿರೋಂಗಿಲ್ಲ. 3 ಹೊತ್ತು ಟಿ ವಿ ಮೊಬೈಲ್ ಮೇಲೆ ಕುಂತಿರ್ತಾನೆ. ಹೌದಾ? ಆ ಟಿ ವಿಯಲ್ಲಿ ಬರೋ ಸಾಂಗ್ ಕೇಳಿರ್ತಾನವ, ಪಂಚರಂಗಿ ಭಾವನಾ ತಂಗಿ ಅಂತೇಳಿ. ಹೌದಾ? ಅದಕ್ಕೆ ಭಾವನಾ ತಂಗಿ ಏನಾಗ್ತಾಳ ಅಂತ ಕೇಳಿದ್ರೆ ಪಂಚರಂಗಿ ಅಂತೇನೋ ಹೇಳ್ತಾನೆ ಅವನು. ಹೌದಾ? ಈ ಥರ ಆಗಿದೆ ಈಗಿನ ಮಕ್ಕಳ ಪರಿಸ್ಥಿತಿ. ಹೌದಾ? ಅವ್ರಿಗೆ ಇವೇನು ಮೊಬೈಲು, ಟಿ ವಿ, ಇವೇನು ಗ್ಯಾಜೆಟ್ಸ್ ಇದಾವಲ್ಲ, ಇವುಗಳ ಸಂಬಂಧವನ್ನು ಸ್ವಲ್ಪ ಕಳಚಿಬಿಟ್ಟು ನಿಜವಾದ ಸಂಬಂಧ, ನಿಜವಾದ ಖುಷಿ, ನಿಜವಾದ ಬಾಲ್ಯ, ನಿಜವಾದ ಶಿಕ್ಷಣ, ಇದೆಲ್ಲದರ ಬಗ್ಗೆನ ನಾವೇನು ಮಾಡಬೇಕಾಗಿದೆ, ತಿಳಿಸಿಕೊಡುವಂತಹ ಒಂದು ಅನಿವಾರ್ಯತೆ ಇವಾಗ ಇದೆ. ಸಾಧ್ಯವಾದಷ್ಟು ಎಲ್ಲ ಪಾಲಕರು ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಸ್ವಲ್ಪ ಜಾಗ್ರತೆಯಿಂದ ಮಕ್ಕಳಲ್ಲಿ ಈ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿನೂ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.